ಎಲ್ಲರಿಗೂ ಶುಭ ಮಧ್ಯಾಹ್ನ. 8ನೇ ತರಗತಿಯ ಆ, ಪದ್ಯ ಭಾಗದಲ್ಲಿ 6ನೇ ಪೋಯಮು ಮಳೆ ಬರಲಿ ಬಗ್ಗೆ LBA ಕ್ವಶನ್ ಆನ್ಸರ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಬೇಕು. ಹಳ್ಳ ಕೊಳ್ಳ ಪದದ ಉದಾಹರಣೆ ಜೋಡು ನುಡಿ. ದಿರುಕ್ತಿ ಅಂತ ಕೊಟ್ಟಿದ್ದಾರೆ. ದಿರುಕ್ತಿ ಯಾಕೆ ಆಗಂಗಿಲ್ಲ? ಒಂದ ಪದ 2 ಸಲ ಕೊಟ್ಟಿಲ್ರಿ. ನುಡಿಗಟ್ಟುನು ಆಗಲ್ಲ. ಇದು ಜೋಡು ನುಡಿ ಇದೆ ರೀ. 2 ನುಡಿಗಳಿದಾವ ಇದರಲ್ಲಿ. ಹಳ್ಳ ಕೊಳ್ಳ. ಅನುಕರಣಾವಯ ಕೂಡ ಆಗಲ್ಲ. ಬಾಯಾರು ಪದದಲ್ಲಿ ಲೋಪಸಂಧಿ. ಬಾಯಿ ಆರು ಆ ಲೋಪಾಗಿ ಯಾ ಆಗಿದೆ ಬಾಯಾರು. ಹೌದಾ? ಲೋಪಸಂಧಿ. 7 ಪದದ ವಿರುದ್ಧಾರ್ಥಕ ಬೀಳು. ಒಂದೊಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ರೈತರ ಬದುಕು ಯಾವಾಗ ಹಸನಾಗುವುದು? ಪ್ರಶ್ನೆ ನಂಬರ್ 4. ರೈತರ ಬದುಕು ಯಾವಾಗ ಹಸನಾಗುವುದು? ಹಿತವಾದ ಮಳೆ ಬಂದಾಗ ರೈತರ ಬದುಕು ಹಸನಾಗುವುದು. ಪ್ರಶ್ನೆ ನಂಬರ್ 5. ರೈತರಿಗೆ ಯಾವಾಗ ಸುಖ ನಿದ್ದೆಗಳು ಯಾವಾಗ ಸಿಗುತ್ತವೆ? ಸುಖ ನಿದ್ದೆಗಳು ಯಾವಾಗ ಸಿಗುತ್ತವೆ? ಹಿತವಾದ ಮಳೆ ಬಂದಾಗ ರೈತರ ಹೊಲಗದ್ದೆಗಳು ಹಸಿರಿನಿಂದ ನಗುತ್ತಿದ್ದರೆ ರೈತರಿಗೆ ಸುಖ ನಿದ್ದೆ ಸಿಗುತ್ತವೆ. ಹಿತವಾದ ಮಳೆ ಬಂದಾಗ ರೈತರ ಹೊಲಗದ್ದೆಗಳು ಹಸಿರಿನಿಂದ ನಗುತ್ತಿದ್ದರೆ ರೈತರಿಗೆ ಸುಖ ನಿದ್ದೆ ಸಿಗುತ್ತದೆ. ಕೆರೆ ಹಳ್ಳ ಬಾವಿಗಳಿಗೆ ಬಾಯಾರಿಕೆ ಯಾವಾಗ ಆಗುತ್ತದೆ? ಅಂದ್ರೆ ಕೆರೆ ಹಳ್ಳ ಬಾವಿಗಳಿಗೆ ಯಾವಾಗ ನೀರಡಿಕೆ ಬೇಕಾಗ್ತೈತಿ? ಯಾವಾಗ ನೀರಡಿಕೆ ಆಗತ್ತೆ? ಬಾಯಾರಿಕೆ ಆಗತ್ತೆ ಅಂತ. ಪ್ರಶ್ನೆ ನಂಬರ್ 6ರ ಉತ್ತರ ಕಡು ಬೇಸಿಗೆಯಿಂದ ಸರಿಯಾಗಿ ಮಳೆಯಾಗದಿದ್ದಾಗ ಹಳ್ಳ ಕೊಳ್ಳ ಬಾವಿಗಳಿಗೆ ಬಾಯಾರಿಕೆ ಆಗುತ್ತದೆ. ಪ್ರಶ್ನೆ ನಂಬರ್ 7. ನೊಂದ ಬಯಲು ಬೆಂದ ಬೆಟ್ಟಗಳು ಯಾವಾಗ ತಂಪಾಗುತ್ತವೆ? ನೊಂದ ಬಯಲು ಬೆಂದ ಬೆಟ್ಟಗಳು ಯಾವಾಗ ತಂಪಾಗುತ್ತವೆ? ಉತ್ತರ 7. ನೊಂದ ಬಯಲು ಬೆಂದ ಬೆಟ್ಟಗಳು ಮಳೆ ಆದಾಗ ತಂಪಾಗುತ್ತವೆ. ಬಯಲು ಅಂತಂದ್ರೆ ಹೊಲ ಪೂರ್ತಿ ಡೆಸರ್ಟ್ ಇವರಿ ಎಲ್ಲ. ಬೆಟ್ಟ ಅಂದ್ರೆ ಗುಡ್ಡುಗಳು. ನೊಂದ ಅಂದ್ರೆ ಬಿಸಿಲು ಸಂಬಂಧ ಕಾದವು ನೊಂದಿರ್ತಾವಂತ್ರಿ. ಬೆಂದಿರ್ತಾವ ಬಿಸಿಲುಗಳ್ರಿ. ಅಷ್ಟೊಂದು ಗಿಡಗಳು ಬೆಟ್ಟ ಗುಡ್ಡದಾಗ ಇರಂಗಿಲ್ಲಲ್ಲ. ಅದಕ್ಕಾಗಿ ಅವು ಕೂಡ ಬಿಸಿಲಿಂದ ಏನಾಗಿರ್ತಾವ್ರಿ, ಕಾದು ಬೆಂದಿರ್ತಾವಂತ್ರಿ. ಯಾವಾಗ ಮಳೆ ಆಗತ್ತಲ್ಲ ಅವಾಗೆಲ್ಲ ತಂಪಾಗುತ್ತೆ ಅಂತ ಹೇಳ್ತಾರ್ರಿ. 8ನೇದ್ ನೋಡ್ರಿ ಇಲ್ಲಿ. ಕವಿಯತ್ರಿ ಮಳೆ ಬಂದು ನಿಂತಾಗ ನೆಲಮುಗಿಲು ಹೇಗೆ ಕಾಣುತ್ತದೆ ಎಂದಿದ್ದಾರೆ. ಕವಿಯತ್ರಿ ಮಳೆ ಬಂದು ನಿಂತಾಗ ನೆಲಮುಗಿಲು 7 ಬಣ್ಣಗಳಿಂದ ಕೂಡಿ ನಗುವಂತೆ ಕಾಣುತ್ತದೆ. ಕವಿಯತ್ರಿ ಮಳೆ ಬಂದು ನಿಂತಾಗ ನೆಲಮುಗಿಲು 7 ಬಣ್ಣಗಳಿಂದ ಕೂಡಿ ನಗುತ್ತಿರುವಂತೆ ಕಾಣುತ್ತದೆ. ಮಳೆ ಬಂದಾಗ 7 ಬಣ್ಣಗಳಿಂದ ಕೂಡಿದ ಕಾಮನಬಿಲ್ಲು ಆಕಾಶ ನಗುತ್ತಿರುವಂತೆ ಕಾಣ್ತೈತಿ ಅಂತಾರ್ರಿ. 9ನೇದು. ಪ್ರಶ್ನೆ ನಂಬರ್ 9. ನೊಂದ ಬೆಂದು ಬಾಯಾರದ ಪ್ರಕೃತಿಯ ಅಂಶಗಳ್ಯಾವುವು? ಉತ್ತರ ಬಿರು ಬೇಸಿಗೆಯ ಝಳಕ್ಕೆ ನೊಂದ ಬಯಲುಗಳು, ಬೆಂದಿರುವ ಬೆಟ್ಟಗಳು, ಬಾಯಾರಿಕೆ ಕೆರೆ, ಬಾವಿ, ಹಳ್ಳ ಕೊಳ್ಳ ನೊಂದು ಬೆಂದು ಬಾಯಾರಿದ ಪ್ರಕೃತಿಯ ಅಂಶಗಳ್ಯಾವುವು? ಬಿರು ಬೇಸಿಗೆಯ ಝಳಕ್ಕೆ ನೊಂದ ಬಯಲುಗಳು, ಬೆಂದಿರುವ ಬೆಟ್ಟಗಳು, ಬಾಯಿ ತೆರೆದ ಕೆರೆ, ಬಾವಿ, ಹಳ್ಳಗಳು ನೊಂದು ಬೆಂದು ಬಾಯಾರಿದ ಪ್ರಕೃತಿಯ ಅಂಶಗಳಾಗಿರುತ್ತವೆ. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮಳೆ ಯಾವ ಯಾವ ನಷ್ಟಗಳನ್ನು ಉಂಟು ಮಾಡದಿರಲಿ ಎಂದು ಕವಿ ಆಶಿಸುತ್ತಾರೆ? 2-3 ವಾಕ್ಯಗಳಲ್ಲಿ ಪ್ರಶ್ನೆ. 10ನೇದು. ಮಳೆಯಿಂದ ರೈತರು ಹೊಲಗದ್ದೆಗಳನ್ನು ಬೆಳೆಗಳನ್ನು ಕಸಿದುಕೊಂಡು ಅವರ ಬಾಳಿನ ನೆಮ್ಮದಿ ಕೆಡದಿರಲಿ. ಮಳೆ ಬರದೇ ಇದ್ದಾಗ ಯಾವ ರೀತಿಯಲ್ಲೂ ನಷ್ಟ ಆಗದಿರ್ಲಿ ರೈತರಿಗೆ ಅಂತ ಕವಿ ಹೆಂಗ ಬಯಸ್ತಾರೆ ಅಂದ್ರೆ, ಮಳೆಯಿಂದ ರೈತರ ಹೊಲಗದ್ದೆಗಳು ಬೆಳೆಯನ್ನು ಕಸಿದುಕೊಳ್ಳದಿರಲಿ, ಅವರ ಬಾಳಿನ ನೆಮ್ಮದಿಯನ್ನು ಕೆಡಿಸದಿರಲಿ, ವಿಪರೀತ ಮಳೆಯಿಂದ ಅವರು ವಾಸಿಸುವ ಹುಲ್ಲಿನ ಛಾವಣಿಗಳನ್ನು, ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕಿ ಅವರಿಗೆ ಆಶ್ರಯವಿಲ್ಲದಂತಾಗದಿರಲಿ ಎಂದು ಕವಿಯತ್ರಿ ಆಶಿಸುತ್ತಾರೆ. ಮಳೆಯಿಂದ ರೈತರ ಹೊಲಗದ್ದೆಗಳನ್ನು ಬೆಳೆಗಳನ್ನು ಕಸಿದುಕೊಂಡು ಅವರ ಬಾಳಿನ ನೆಮ್ಮದಿ ಕೆಡದಿರಲಿ, ವಿಪರೀತ ಮಳೆಯಿಂದ ಹುಲ್ಲಿನ ಛಾವಣಿ, ಮಣ್ಣಿನ ಗೋಡೆಗಳು ಬಿದ್ದು ಕೆಡವಿ
ಆಶ್ರಯವಿಲ್ಲದಂತಾಗದಿರಲಿ ಅಂತ ಹೇಳಿ, ಜಾಸ್ತಿನೂ ಆಗೋದ್ ಬೇಡನ ಕಡಿಮೆನೂ ಆಗೋದ್ ಬೇಡ ಅಂತೇಳಿ ಕವಿಯತ್ರಿ ಇಲ್ಲಿ ಆಶಿಸ್ತಾರ. ವಿಪರೀತ ಮಳೆಯಿಂದ ಯಾರ ಮನೆಗೆ ಹೆಚ್ಚು ಹಾನಿಯಾಗುತ್ತದೆ ಮತ್ತು ಏಕೆ? ವಿಪರೀತ ಮಳೆಯಿಂದ ಯಾರ್ಯಾರ ಮನೆಗೆ ಹಾಳಾಕೇತ್ರಿ ಮತ್ತು ಯಾಕ? ವಿಪರೀತ ಮಳೆಯಿಂದ ಬಡವರ ರೈತರ ಮನೆಗಳಿಗೆ ಹೆಚ್ಚು ಹಾನಿ ಉಂಟಾಗುತ್ತದೆ, ಏಕೆಂದರೆ ಅವರ ಮನೆಗಳು ಮಣ್ಣು ಗೋಡೆಗಳಿಂದ ಹುಲ್ಲು ಛಾವಣಿಗಳಿಂದ ಕಟ್ಟಿರುತ್ತವೆ, ಅವುಗಳು ಹೆಚ್ಚು ಗಟ್ಟಿಯಾಗಿಲ್ಲದ ಕಾರಣ ಹಾನಿಗೊಳಗಾಗುತ್ತದೆ. ರೈತರ ಮತ್ತು ಬಡವರ ಮನೆಗಳು ಹುಲ್ಲು ಮಣ್ಣಿನಿಂದಾಗಿರುತ್ತೆ, ಅದಕ್ಕಾಗಿ ಅವರಿಗೆ ಬಹಳಷ್ಟು ಹಾನಿ ಆಗುತ್ತೆ ಅಂತ ಹೇಳಿ ಇಲ್ಲಿ ಕವಿಯತ್ರಿ ಹೇಳಲಿಕ್ಕೆ ಬಯಸ್ತಾರ. 12ನೇ ಪ್ರಶ್ನೆ, ಮಳೆಯಿಂದ ಯಾವ ಯಾವ ಸುಖಗಳು ಸಿಗಲಿ ಎಂದು ಕವಿ ಆಶಿಸಿದ್ದಾರೆ? ಹಿತವಾದ ಮಳೆಯಿಂದ ರೈತರಿಗೆ ಬೆಳೆ ಕೈಗೆ ಬಂದು ಸಮೃದ್ಧತೆಯನ್ನು ನೀಡಲಿ, ಅವರಿಗೆ ಇರಲೊಂದು ಪುಟ್ಟ ಮನೆ, ಹೊದೆಯಲೊಂದು ಬೆಚ್ಚನೆಯ ಕಂಬಳಿ ಸಿಗಲಿ, ಕಡು ಬಿಸಿಲ ಬೇಗೆಯಿಂದ ಬೆಂದ ಬಯಲು ಬೆಟ್ಟದಲ್ಲಿ ಮಳೆಯಾಗಿ ತಂಪಾಗಿರಲಿ, ಬಾಯಾರಿ ನಿಂತಿರುವ ಹಳ್ಳಕೊಳ್ಳಗಳು ತುಂಬಲಿ ಎಂದು ಕವಿಯತ್ರಿ ಆಶಿಸುತ್ತಾಳೆ. ನೋಡ್ರಿ, ಪ್ರಶ್ನೆ ನಂಬರ್ 12ರಲ್ಲಿ ಕವಿ ಯಾವ ಯಾವ ಸುಖಗಳು ರೈತರಿಗೆ ಸಿಗಲಿ ಅಂತ ಬಯಸ್ತಾಳ ಅಂದ್ರ, ಹಿತವಾದ ಮಳೆಯಿಂದ ಚಲೋ ಮಳೆ ಆಯ್ತಂದ್ರ ಬೆಳೆ ಚಂದಾಗಿ ಬರುತ್ತೆ ರೀ, ಚಲೋವಾಗಿ ಬೆಳಿತದೆ. ಚಲೋವಾಗಿ ಬೆಳೆ ಬೈತು ಅಂತಂದ್ರ ರೈತನ ಕೈ ತುಂಬಾ ಏನಾಗತ್ತೆ ರೀ, ದುಡ್ಡು ಬರುತ್ತೆ. ಆಗ ಇರಾಕೊಂದ್ ಮನೆಗೊಂದು ಬೆಚ್ಚನೆಯ ಕಂಬಳಿ ಅಂದ್ರೆ ಚಲೋ ಅಂತ ಎಲ್ಲ ಮನ್ಯಾಗ ವಾತಾವರಣ ಇರ್ಲಿ. ಕಡು ಬಿ ಕಡು ಬಿಸಿಲ ಬೇಗೆಯಿಂದ ಬೆಂದ ಬೆಟ್ಟಗಳಲ್ಲಿ ಮಳೆಯಾಗಿ ತಂಪಾಗಿರಲಿ, ಬಾಯಾರಿ ನಿಂತಿರುವ ಹಳ್ಳು ಕೊಳ್ಳ ತುಂಬಿ ಹರಿಲಿ ಅಂತ ಹೇಳಿ ಬಯಸ್ತಾಳ, ಕವಿಯತ್ರಿ ಆಶಿಸ್ತಾರ. ಇಲ್ಲಿ ನೋಡ್ರಿ ನೆಕ್ಸ್ಟ್, ಕವಿಯ ಜನ್ಮಸ್ಥಳ ಕುರಿತು ವಾಕ್ಯ ರೂಪದಲ್ಲಿ. ಸವಿತಾ ನಾಗಭೂಷಣ್ ಅವರು ಬರೆದಂತ 1961ರಲ್ಲಿ ಚಿಕ್ಕಮಗಳೂರಲ್ಲಿ ಜನಿಸಿದರು. ಇವರು ಚಂದ್ರನನ್ನು ಕರೆಯಿರಿ ಭೂಮಿಗೆ, ಹೊಳೆಮಗಳು, ಆಕಾಶ ಮಲ್ಲಿಗೆ, ದರುಶನ, ಹಳ್ಳಿಯ ದಾರಿ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇವರು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಡಿ.ಎಸ್. ಕರ್ಕಿ ಪ್ರಶಸ್ತಿಗಳು ಲಭಿಸಿವೆ. ಈ ಕೆಳಗಿನ ವಾಕ್ಯ ಮತ್ತು ಹೇಳಿಕೆಗಳನ್ನು ಸಂದರ್ಭ ಮತ್ತು ಸ್ವಾರಸ್ಯವನ್ನ ಬರೆಯಿರಿ. ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳಿರಲಿ. ಈ ವಾಕ್ಯವನ್ನ ಪ್ರಸ್ತುತ ಸಾಲವನ್ನು ಸವಿತಾ ನಾಗಭೂಷಣ್ ಬರೆದಿರುವ ಚಂದ್ರನನ್ನು ಕರೆಯಿರಿ ಭೂಮಿಗೆ ಕವನ ಸಂಕಲನದಿಂದ ಮಳೆ ಬರಲಿ ಪದ್ಯಭಾಗದಿಂದ ಆರಿಸಲಾಗಿದೆ. ಅವರು ಹಿತಮಿತವಾಗಿ ಇರುವುದು. ಈ ಮಾತನ್ನು ಕವಿಯವರು ಮಳೆ ಹಿತಮಿತವಾಗಿ ಬರುವುದರ ಕುರಿತು ಹೇಳಿದ್ದಾರೆ. ವಿಪರೀತ ರೈತರ ಹೊಲಗದ್ದೆಗಳನ್ನು ಬೆಳೆಗಳನ್ನು ಕಸಿದುಕೊಂಡು ಬೆಳೆ ನೆಮ್ಮದಿ ಕೆಡಿಸದಿರಲಿ. ವಿಪರೀತ ಮಳೆಯಿಂದ ಅವರು ವಾಸಿಸುವ ಛಾವಣಿಗಳು ಮಣ್ಣಿನ ಗೋಡೆಗಳು ಕೆಡವಿ ಹಾಕಿ ಅವರಿಗೆ ಆಶ್ರಯವಿಲ್ಲದಂತಾಗದಿರಲಿ ಎಂದು ಕವಿಯತ್ರಿ ಹೇಳುವ ಸಂದರ್ಭ ಇದಾಗಿದೆ. ಹೊದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ. ಈ ಪ್ರಸ್ತುತ ಸಾಲನ್ನು ಸವಿತಾ ನಾಗಭೂಷಣ್ ಅವರು ಬರೆದಿರುವ ಚಂದ್ರನನ್ನು ಕರೆಯಿರಿ ಭೂಮಿಗೆ ಎಂಬ ಕವನ ಸಂಕಲನದಿಂದ ಆಯ್ದ ಮಳೆ ಬರಲಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿಯತ್ರಿ ಮಳೆಯು ನೆಲವನ್ನು ತಣಿಸುವ ಕುರಿತು ಹೇಳಿದ್ದಾರೆ. ವಿಪರೀತ ಮಳೆಯಿಂದ ಬಡವರ ರೈತರ ಮನೆಗೆ ಹೆಚ್ಚು ಹಾನಿ ಉಂಟಾಗುತ್ತದೆ, ಏಕೆಂದರೆ ಮನೆಗಳು ಮಣ್ಣುಗೋಡೆಯಿಂದ ಹುಲ್ಲಿನ ಛಾವಣಿಯಿಂದ ಕಟ್ಟಿರುತ್ತವೆ, ಅವುಗಳು ಹೆಚ್ಚು ಗಟ್ಟಿಯಾಗಿಲ್ಲದ ಕಾರಣ ಹಾನಿಗೊಳಗಾಗುತ್ತವೆ. ಮಳೆ ರೈತರ ಹೊಲಗದ್ದೆಗಳನ್ನು ಹಸಿರಾಗಿಸುವಷ್ಟು ಇರಲಿ, ರೈತರಿಂದ ಸಮೃದ್ಧವಾಗಿ ಬೆಳೆ ಬೆಳೆದು ನೆಮ್ಮದಿಯನ್ನು ಕಾಣಲಿ, ಆತನಿಗೆ ಇರಲೊಂದು ಪುಟ್ಟ ಮನೆ, ಹೊದೆಯಲು ಬೆಚ್ಚನೆಯ ಕಂಬಳಿ ಸಿಗುವಂತಾಗಲಿ ಎಂದು ಹೇಳುವ ಸಂದರ್ಭ ಇದಾಗಿದೆ. 16ನೇದು, ಕೆರೆ ಬಾವಿ ಹಳ್ಳಕೊಳ್ಳಗಳಿಗೆ ಮಳೆ ಬರಲಿ. ಪ್ರಸ್ತುತ ಸಾಲನ್ನು ಸವಿತಾ ನಾಗಭೂಷಣ್ ಅವರು ಬರೆದಂತ ಚಂದ್ರನನ್ನು ಕರೆಯಿರಿ ಭೂಮಿಗೆ ಕವನ ಸಂಕಲನದಿಂದ ಆಯ್ಕೆ ಮಾಡಲಾಗಿದೆ. ಮಳೆ ಬರಲಿ ಪದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿಯತ್ರಿಯು ಮಳೆಯ ನೆಲವನ್ನು ತಣಿಸುವ ಕುರಿತು ಹೇಳಿದ್ದಾರೆ. ಹಿತವಾದ ಮಳೆಯಿಂದ ರೈತರಿಗೆ ಬೆಳೆ ಕೊಯ್ಗೆ ಬಂದು ಸಮೃದ್ಧತೆಯನ್ನು ನೀಡಲಿ, ಅವರಿಗೆ ಇರಲೊಂದು ಪುಟ್ಟ ಮನೆ, ಹೊದೆಯಲೊಂದು ಬೆಚ್ಚನೆಯ ಕಂಬಳಿ ಸಿಗಲಿ, ಕಡು ಬಿಸಿಲ ಬೇಗೆಯಿಂದ ಬೆಂದ ಬಯಲು ಬೆಟ್ಟಗಳಲ್ಲಿ ಮಳೆಯಾಗಿ ಬಾಯಾರಿ ನಿಂತಿರುವ ಹಳ್ಳಕೊಳ್ಳಗಳು ತುಂಬಲಿ ಎಂದು ಕವಿಯತ್ರಿ ಆಶಿಸುವ ಸಂದರ್ಭ ಇದಾಗಿದೆ. ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ. ನೋಡ್ರಿ, ನೊಂದ ಇದು ಪೋಯಮ್ ಇದರಿ, ಇಲ್ಲಿ ಗ್ಯಾಪ್ ಆಗಿದೆ ಅಂದ್ರೆ ಬಿಟ್ಟ ಸ್ಥಳ ತುಂಬಿದಾರೆ, ಇದನ್ನ ತುಂಬಬೇಕು. ಏನ್ ಹೇಳ್ತಾರೆ? ನೊಂದ ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ಬಾಯಾರಿದ ಕೆರೆ ಬಾವಿ ಹಳ್ಳಕೊಳ್ಳಗಳಿಗೆ ಮಳೆ ಬರಲಿ ಅನ್ನೋ ಪೋಯಮ್ ಇದು. ಬಿಟ್ಟ ಸ್ಥಳ ಪೂರ್ಣಗೊಳಿಸೋದಿದೆ ರೀ. 8-10 ವಾಕ್ಯಗಳಲ್ಲಿ ನೋಡ್ರಿ ಇದು
ಕವಿತೆಯಲ್ಲಿ ವ್ಯಕ್ತವಾಗಿರುವ ಮಳೆಯ ಅನುಕೂಲ ಅನಾನುಕೂಲತೆ ಮಾತುಗಳಲ್ಲಿ ಸ್ಪಷ್ಟಪಡಿಸಿ. ನೋಡ್ರಿ ಇಲ್ಲಿ 18ನೇ ಪ್ರಶ್ನೆಗೆ ಉತ್ತರ: ಮಳೆ ಎಲ್ಲರ ಜೀವನಾಧಾರ. ಅದು ಹೆಚ್ಚಾದಷ್ಟು ಕಷ್ಟವೇ, ಕಡಿಮೆಯಾದರೂ ಕಷ್ಟವೇ. ಹಿತಮಿತವಾಗಿ ಸಕಾಲಕ್ಕೆ ಬೀಳುವ ಮಳೆಯಿಂದ ರೈತ ತನ್ನ ಹೊಲಗದ್ದೆಯಲ್ಲಿ ಹಸನಾದ ಬೆಳೆ ತೆಗೆಯುತ್ತಾನೆ. ತನ್ನ ಹೊಟ್ಟೆಯನ್ನು ತುಂಬಿಸಿಕೊಂಡು ಲೋಕದ ಹೊಟ್ಟೆಯನ್ನು ತುಂಬಿಸುತ್ತಾನೆ. ಇದರಿಂದ ಆತನಿಗೆ ಇರಲು ಸಣ್ಣ ಪುಟ್ಟ ಮನೆ, ಹೊದೆಯಲೊಂದು ಬೆಚ್ಚನೆ ಕಂಬಳಿ ಸಿಗುತ್ತದೆ. ಇದರಿಂದ ಆತ ಸುಖ ನಿದ್ದೆಯನ್ನು ಮಾಡುವಂತಾಗುತ್ತದೆ. ಕಡು ಬೇಸಿಗೆಯಿಂದ ಬೆಂದ ಬಯಲು ಬೆಟ್ಟಗಳೆಲ್ಲ ಮಳೆಯಿಂದ ತಣಿದು ಎಲ್ಲರಿಗೂ ತಂಪು ನೀಡುತ್ತವೆ. ಬಾಯಾರಿ ನಿಂತಿರುವ ಕೆರೆಕಟ್ಟೆ ಹಳ್ಳ ಕೊಳಗಳಲ್ಲಿ ತುಂಬಿ ಎಲ್ಲರೂ ನೀರುಣಿಸುತ್ತವೆ. ಧೋ ಎಂದು ಮಳೆ ಬಂದು ಹೋದ ಮೇಲೆ ಪ್ರಕೃತಿಯೆಲ್ಲ ಹಸಿರಿನಿಂದ ಕಂಗೊಳಿಸುತ್ತದೆ. ನೆಲ ಮುಗಿಲು 7 ಬಣ್ಣಗಳಿಂದ ನಗುತ್ತವೆ. ಅದು ಮಳೆಯಿಂದಾಗುವ ಅನುಕೂಲ. ಅನಾನುಕೂಲ: ಅತಿ ಮಳೆಯಾದರೆ ಪ್ರವಾಹ ಉಂಟಾಗಿ ಹೊಲಗದ್ದೆಗಳು ಮುಳುಗಡೆಯಾಗುತ್ತವೆ. ಇದರಿಂದ ಬೆಳೆಯೆಲ್ಲ ನಾಶವಾಗಿ ರೈತರು ಪರಿತಪಿಸುವಂತಾಗುತ್ತದೆ. ಜೊತೆಗೆ ವಿಪರೀತ ಮಳೆ ನೀರು ಮನೆಗಳಿಗೆ ನುಗ್ಗಿ ಮಣ್ಣಿನ ಗೋಡೆಗಳು ಕುಸಿದು ಹೋಗುತ್ತವೆ. ಮಳೆಯ ರಭಸಕ್ಕೆ ಮನೆಯ ಹುಲ್ಲಿನ ಛಾವಣಿ ಹಾನಿಗೊಳಗಾಗಿ ಜನರು ನಿರಾಶ್ರಿತಗೊಳ್ಳುತ್ತಾರೆ. ಇದು ಮಳೆಯಿಂದಾಗುವ ಅನಾನುಕೂಲತೆಗಳು. ಸೊ ಇದೇನ್ರಿ ಮಳೆ ಬರಲಿ ಪದ್ಯದ ಪ್ರಶ್ನೆಗಳಿಗೆ ಉತ್ತರ. ಸೊ ಓದ್ತಾ ಬರೀರಿ, ಅರ್ಥ ಮಾಡ್ಕೊಂಡು ಬರೀರಿ, ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.